ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ಸೀತೆಯೋ ಶಾಕುಂತಲೆಯೋ ಕಾದಂಬರಿಯ 5ನೇ ಸಂಚಿಕೆಯನ್ನ ಕೇಳ್ತಾ ಇದ್ದೀರಾ. ಅಮ್ಮ, ಪಪ್ಪಿ ಎಲ್ಲೋಯ್ತು? ಸ್ವಾತಿ ಆಫೀಸಿನಿಂದ ಬರುತ್ತಿದ್ದ ಹಾಗೆ ಕೇಳಿದಳು ಸಿರಿ. ಗೊತ್ತಿಲ್ಲ ಪುಟ್ಟಿ, ಮೋಸ್ಟ್ಲಿ ಅದ್ರ ಅಮ್ಮ ಸಿಕ್ಕಿರ್ಬೇಕು. ಮಗುವಿಗೆ ಮುಖ ಕೈಕಾಲು ತೊಳೆಸುತ್ತಾ ಹೇಳಿದಳು ಸ್ವಾತಿ. ನೀನದನ್ನ ಮನೆ ಒಳಗೆ ಬಿಟ್ಟಿರ್ಬೇಕಿತ್ತು, ಅವಾಗ ಅದ್ ಅಮ್ಮನ್ನ ಹುಡುಕೊಂಡು ಹೋಗ್ತಾ ಇರ್ಲಿಲ್ಲ ಎಂದಿತು ಕೂಸು ಸಪ್ಪೆ ದನಿಯಲ್ಲಿ. ಮನೆ ಒಳಗ್ ಬಿಟ್ಟು ಹೋಗಿದ್ರೆ ಆ ಪಪ್ಪಿ ಮನೆನೆಲ್ಲ ಗಲೀಜ್ ಮಾಡ್ತಾ ಇರ್ಲಿಲ್ವಾ? ನಿನ್ ಗೊಂಬೆ ಚಪ್ಲಿ ಎಲ್ಲಾನು ಕಚ್ ಹಾಕಿರ್ತಾ ಇತ್ತು. ಮಗಳನ್ನು ಅಡಿಗೆ ಕಟ್ಟೆಯ ಮೇಲೆ ಕೂರಿಸಿ ರಾತ್ರಿ ಅಡಿಗೆಗೆ ತಯಾರಿ ಮಾಡುತ್ತಲೇ ಮಾತನಾಡುತ್ತಿದ್ದಳು. ನೀನದನ್ನ ಕಟ್ ಹಾಕ್ಬೇಕಿತ್ತು, ಅವಾಗ ಅದು ಒಂದೇ ಕಡೆ ಇರ್ತಿತ್ತು. ಸಿರಿಗೆ ಪಪ್ಪಿ ಮನೆ ಬಿಟ್ಟು ಹೋಗಿದ್ದು ತೀರಲಾರದ ಬೇಸರ ತಂದಿತ್ತು. ನಿನ್ನ ಯಾರಾದ್ರೂ ಮನೆ ಒಳಗ್ ಕೂಡ ಹಾಕಿ ಕಟ್ ಹಾಕಿದ್ರೆ ನಿಂಗಿಷ್ಟ ಆಗುತ್ತಾ? ಇಲ್ಲ ತಾನೇ? ಹಾಗೆ ಅದಕ್ಕೂ ಕೂಡ ಕಟ್ ಹಾಕಿದ್ರೆ ಇಷ್ಟ ಆಗಲ್ಲ. ಅದು ಪಾಪ ಅಲ್ವಾ ಎಂದಳು ಸ್ವಾತಿ. ನಾನು ಅದಕ್ಕೊಂದು ಒಳ್ಳೆ ಹೆಸರು ಕೂಡ ಇಟ್ಟಿದ್ದೆ ಗೊತ್ತಾ, ಸ್ನೂಪಿ ಅಂತ, ಸಪ್ಪೆ ಮೊಗದಲ್ಲಿ ಹೇಳಿದಳು ಸಿರಿ. ಪುಟ್ಟಿ, ಇಡೀ ದಿನ ನಾವಿಬ್ರು ಮನೇಲಿ ಇರಲ್ಲ ಅಲ್ವಾ? ಅವಾಗೆಲ್ಲ ಆ ಪಪ್ಪಿನ, ಅದೇ ಸ್ನೂಪಿನ ಯಾರು ನೋಡ್ಕೊಳ್ಳೋದು? ಒಬ್ನೇ ಇದ್ದು ಇದ್ದು ಅದಕ್ಕೂ ಬೇಜಾರಾಗಲ್ವಾ ಬಂಗಾರ? ಪ್ರೀತಿಯಿಂದ ಹೇಳಿದಾಗ ಸಿರಿ ಕೂಡ ಅವಳ ಮಾತನ್ನು ಒಪ್ಪಿದಳು. ಸಿರಿಗೆ ಊಟ ಮಾಡಿಸುತ್ತಾ ಅವತ್ತಿನ ದಿನ ಶಾಲೆಯಲ್ಲಿ ಏನೇನಾಯ್ತು ಎಂದೆಲ್ಲ ಕೇಳುತ್ತಾ ಮಗಳ ಜೊತೆ ಒಂದಿಷ್ಟು ಸಮಯ ಕಳೆದಳು. ಮಗಳಿಗೆ ಕತೆ ಹೇಳಿ ಮಲಗಿಸುವ ಹೊತ್ತಿಗೆ ಗಂಟೆ 9 ದಾಟಿತ್ತು. ತಾನು ಕೂಡ ಒಂದಿಷ್ಟು ಊಟ ಮಾಡಿ ಮಲಗಲು ಹೊರಟವಳಿಗೆ ಹಿಂದಿನ ದಿನ ನಾಯಿಯನ್ನು ಕಟ್ಟಿ ಹಾಕಲು ಬಳಸಿದ್ದ ಹುರಿ ಕಣ್ಣಿಗೆ ಬಿತ್ತು. ಅದನ್ನು ಕಂಡೊಡನೆಯೇ ಸ್ವಾತಿಯ ಮನಸ್ಸು ಅವಳ ಬಾಲ್ಯಕ್ಕೆ ಜಿಗಿದಿತ್ತು. ಸಂತು, ಈ ನಾಯಿ ಮರಿ ಎಷ್ಟು ಮುದ್ದಾಗಿದೆ ಅಲ್ವೇನೋ? ನಾವು ಮನೆಗೆ ತಗೊಂಡು ಹೋಗಣ್ವಾ? ನಾವೇ ಇದನ್ನ ಸಾಕಣ್ವಾ? ತನಗಿಂತ 3 ವರ್ಷ ದೊಡ್ಡವನಾಗಿದ್ದ ಮಾವನ ಮಗನನ್ನು ಕೇಳಿದಳು ಪುಟ್ಟ ಸ್ವಾತಿ. ಅಮ್ಮ ಬೈತಾಳೆ ಕಣೆ, ಬೇಡ. ಸಂತೋಷ ಹೆದರಿದ. ನಾನ್ ಕೇಳ್ತೀನಿ ಇರು ಎನ್ನುತ್ತಾ ಅತ್ತೆ ಬಳೆ ಓಡಿದ ಸ್ವಾತಿ, ಅತ್ತೆ ಅತ್ತೆ, ನಾವಿ ನಾಯಿ ಮರಿನ ಮನೇಲೆ ಇಟ್ಕೊಳ್ಳೋಣ ಅತ್ತೆ? ಮುದ್ದಾಗಿ ಕೇಳಿದ ಹುಡುಗಿಯ ಕಡೆ ಸಿಟ್ಟಿನಿಂದ ನೋಡಿದಳು ರೇಣುಕಾ. ಅವಳ ಮಾತಿಗೆ ಸಿಟ್ಟು ಬಂದರೂ ತಾನಿದ್ದ ಕಡೆಯೇ ಏನೋ ಕೆಲಸ ಮಾಡುತ್ತಾ ಓಡಾಡುತ್ತಾ ಇದ್ದ ಮಾವನನ್ನು ಕಂಡು ಬಂದ ಸಿಟ್ಟನ್ನು ತನ್ನಲ್ಲೇ ನುಂಗಿಕೊಂಡು ಬೇಡ ಎಂದಷ್ಟೇ ಹೇಳಿದಳು ಒರಟಾಗಿ. ಪ್ಲೀಸ್ ಅತ್ತೆ, ಎಷ್ಟು ಮುದ್ದಾಗಿದೆ ನೋಡಿ, ಇಟ್ಕೊಳ್ಳೋಣ ಅತ್ತೆ? ಮತ್ತೆ ಮತ್ತೆ ಗೋಗೊರೆಯತೊಡಗಿದಳು ಸ್ವಾತಿ. 1-2 ಸಾರಿ ಬೇಡ ಎಂದಷ್ಟೇ ಹೇಳಿದವಳು ಮತ್ತೊಮ್ಮೆ ಹಾಗೆ ಕಿರಿಕಿರಿ ಮಾಡಿದಾಗ ನಾರಾಯಣವರು ಸುತ್ತ ಎಲ್ಲೂ ಇಲ್ಲದೆ ಇರುವುದನ್ನು ಕಂಡು, ಮುಚ್ಚೆ ಬಾಯಿ ಬೇವರ್ಸಿ, ನಿನಗನ್ನ ಹಾಕ್ತಾ ಇರೋದೇ ದಂಡ, ಇನ್ನೀ ಕುನ್ನಿಗೆ ಬೇರೆ ಹಾಕ್ತಾರೆ, ನಡಿ, ಹಲ್ಲು ಕಚ್ಚಿಗದರಿದಳು. ಹೇಳಿದ್ದು ಸಣ್ಣ ದನಿಯಲ್ಲೇ ಆದರೂ ಅವಳ ಕೆಂಗಣ್ಣು ದನಿಯಲ್ಲಿದ್ದ ಗದರಿಕೆ ಪುಟ್ಟ ಸ್ವಾತಿಗೆ ಹೆದರಿಕೆ ಹುಟ್ಟಿಸಿತ್ತು. ಕಣ್ಣು ತುಂಬಾ ನೀರು ತುಂಬಿಕೊಂಡು ಹೊರಟವಳನ್ನು ರಟ್ಟೆ ಹಿಡಿದು ನಿಲ್ಲಿಸಿ ಅವಳ ಸಮಕ್ಕೆ ಬಗ್ಗಿ, ನಾನ್ ಜೋರ್ ಮಾಡ್ದೆ ಅಂತ ಅಜ್ಜಂಗೋ ಅಥವಾ ಇನ್ಯಾರಿಗಾದ್ರೂ ದೂರ ಹೇಳಿದ್ರೆ ನಿನ್ನ ಬಾಯಿಗೆ ಬರೆ ಹಾಕ್ಬಿಡ್ತೀನಿ ಎಂದಳು ದೊಡ್ಡದಾಗಿ ಕಣ್ಣು ಬಿಡುತ್ತಾ. ಅಮ್ಮ, ಸ್ನೂಪಿ. ನಿದ್ದೆಯಲ್ಲಿ ಮಗಳು ಕನವರಿಸಿದಾಗ ತನ್ನ ನೆನಪುಗಳಿಂದ ಹೊರಬಂದ ಸ್ವಾತಿ ಮಗಳ ಪಕ್ಕದಲ್ಲೇ ಉರುಳಿಕೊಂಡಳು. ಅಮ್ಮ, ಅಪ್ಪ ಯಾವಾಗ ಬರ್ತಾರೆ? ಮರುದಿನ ಬೆಳಿಗ್ಗೆ ಸ್ಕೂಲ್ಗೆ ರೆಡಿಯಾಗುತ್ತಿದ್ದ ಮಗಳು ಕೇಳಿದಾಗ ತಡವರಿಸುವಂತಾಯಿತು ಸ್ವಾತಿಗೆ. ಏನು ಉತ್ತರ ಹೇಳದೆ ಸಿರಿಯ ಕಾಲಿಗೆ ಸಾಕ್ಸ್ ಹಾಕತೊಡಗಿದಳು. ಅಮ್ಮ, ಅಪ್ಪ ಬರುವಾಗ ನನಗೆ ಸೆಂಟ್ ಹಾಕಿರೋ ಎರೇಸರ್ ತಗೊಂಬರಕ್ ಹೇಳಬೇಕು. ನನ್ನ ಫ್ರೆಂಡ್ ಅಪ್ಪ ಅವಳಿಗೆ ಡೆಲ್ಲಿಯಿಂದ ತಂದ್ಕೊಟ್ಟಿದ್ದಾರೆ ಎಂದಳು. ಸ್ವಾತಿ ಅದಕ್ಕೂ ಉತ್ತರ ಕೊಡದೆ ತನ್ನ ಕೆಲಸ ಮುಂದುವರಿಸಿದಳು. ಅಯ್ಯೋ ಅಮ್ಮ, ಕಲರ್ ಪೇಪರ್ ಬೇಕಿತ್ತು, ಆರ್ಟ್ ಕ್ಲಾಸಲ್ಲಿ ಪ್ರಾಜೆಕ್ಟ್ ವರ್ಕ್ಗೆ, ತಲೆ ಮೇಲೆ ಕೈ ಇಟ್ಟು ಹೇಳಿದಳು. ನೆನ್ನೆನೆ ಹೇಳ್ಬೇಕಿತ್ತಲ್ವಾ ಸಿರಿ, ಈಗ ನೋಡು ಸ್ಕೂಲಲ್ಲಿ ಬೈಸ್ಕೊಳ್ಬೇಕಾಗುತ್ತೆ ಎಂದಾಗ ದೊಡ್ಡ ದನಿ ತೆಗೆದು ಅಳಲು ಆರಂಭಿಸಿದಳು ಸರಿ. ನಂಗೆ ಅದೆಲ್ಲ ಗೊತ್ತಿಲ್ಲ, ನಂಗೆ ಈಗ್ಲೇ ಬೇಕು, ಈಗ್ಲೇ ಕಲರ್ ಪೇಪರ್ ತಂದ್ಕೊಡು, ತಗೊಂಡು ಹೋಗದೆ ಇದ್ರೆ ಮ್ಯಾಮ್ ಬೈತಾರೆ, ನೀ ತಂದ್ಕೊಡ್ದೇ ಇದ್ರೆ ನಾನು ಸ್ಕೂಲಿಗೆ ಹೋಗಲ್ಲ ಅಷ್ಟೇ ಎನ್ನುತ್ತಾ ರಗಳೆ ತೆಗೆದ ಮಗಳನ್ನು ಸಮಾಧಾನಿಸಿ
ಕಲರ್ ಪೇಪರ್ ಜೊತೆಗೆ ಅವಳು ಹೇಳಿದಂತ ಎರೇಸರ್ ಕೂಡ ಕೊಡಿಸಿ ಸ್ಕೂಲ್ಗೆ ಬಿಟ್ಟು ಬಂದಳು ಸ್ವಾತಿ. ಮತ್ ಲೇಟಾಗಿ ಬಂದಿಯಲ್ಲಿ, ಯಾಕೆ, ಏನಾಯ್ತು? ಗೆಳತಿ ರೀಮಾ ತಡವಾಗಿ ಬಂದ ಸ್ವಾತಿಯನ್ನು ಕಂಡು ಕೇಳಿದಳು. ಆ ಮ್ಯಾನೇಜರ್ ನಮ್ಮ ಕಡೆಗೆ ನೋಡ್ತಾ ಇದ್ದಾನೆ, ಕೆಲಸ ಮುಂದುವರ್ಸು ಎಂದು ರೀಮಾಳಿಗೆ ಮಾತ್ರ ಕೇಳುವಂತೆ ಹೇಳಿ ತನ್ನ ಕೆಲಸದ ಕಡೆ ಗಮನ ಕೊಟ್ಟಳು ಸ್ವಾತಿ. ಸ್ವಾತಿಗೆ ತಾಗುವಂತೆ ಪಕ್ಕದಲ್ಲೇ ಬಂದು ನಿಂತ ಮ್ಯಾನೇಜರ್. ತಟ್ಟನೆ ತುಸು ದೂರಕ್ಕೆ ಕುರ್ಚಿ ಸರಿಸಿಕೊಂಡಳು ಸ್ವಾತಿ. ಅವಳ ನಡೆ ಮ್ಯಾನೇಜರ್ ಕಾರ್ತಿಕ್ಗೆ ಸಿಟ್ಟು ತರಿಸಿತು. ಏನ್ ಸ್ವಾತಿ ಮೇಡಮ್, ಇವತ್ತು ಕೂಡ ಲೇಟೋ? ಮನೆಗೆ ಹೊರಡೋ ಹೊತ್ತು ಮಾತ್ರ ಸರಿಯಾಗಿ ಗೊತ್ತಿರುತ್ತೆ, ಆಫೀಸಿಗೆ ಬರೋ ಹೊತ್ತು ನಿಮಗಿಷ್ಟ ಬಂದಾಗ ಬದಲು ಮಾಡ್ಕೊಂಡ್ಬಿಟ್ಟಿದ್ದೀರಾ ಅಲ್ವಾ? ಮ್ಯಾನೇಜರ್ ಕಾರ್ತಿಕ್ ವ್ಯಂಗ್ಯವಾಗಿ ಹೇಳಿದಾಗ ಸ್ವಾತಿ ತಲೆ ತಗ್ಗಿಸಿ, ಸಾರಿ ಸರ್, ಇನ್ಮೇಲೆ ಹೀಗಾಗಲ್ಲ ಎಂದಳು. ಹಾ, ಪ್ರತಿ ಸರಿ ಇದೇ ಹೇಳ್ತೀರಾ, ಮತ್ತೆ ಮತ್ತೆ ತಪ್ಪು ಮಾಡ್ತಾನೆ ಇರ್ತೀರಾ. ಇಲ್ಲಿಗೆ ಬಂದ್ಮೇಲೆ ಕೂಡ ಕೆಲಸ ಶುರು ಮಾಡೋದಕ್ಕೆ ಮುಹೂರ್ತ ನೋಡ್ತಾ ಕುತ್ಕೊಳ್ತೀರಾ. ಬೇಗ ಬೇಗ ಕೆಲಸ ಮಾಡಿ, ಮತ್ ಸಂಜೆ ಹೊತ್ತಿಗೆ ಇವತ್ತಿನ ಎಲ್ಲ ಕೆಲಸ ಮುಗಿಸಿನೇ ಹೋಗ್ಬೇಕು, ನಾಳೆಗ್ ಪೆಂಡಿಂಗ್ ಉಳಿಸೋ ಹಾಗಿಲ್ಲ, ಕಠಿಣ ದನಿಯಲ್ಲಿ ಹೇಳಿ ಹೋದ. ಅವನು ಅಲ್ಲಿ ನಿಂತಿರುವವರೆಗೂ ಅವನ ನೋಟವೆಲ್ಲ ಸ್ವಾತಿಯ ಮೈ ಮೇಲೆ ಹರಿದಾಡುತ್ತಲೇ ಇತ್ತು. ಅವನಲ್ಲಿಂದ ಜಾಗ ಖಾಲಿ ಮಾಡಿದ ಮೇಲೆ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಳು ಸ್ವಾತಿ. ಬೆಳಿಗ್ಗೆ ಯಾಕೆ ಲೇಟ್ ಆಯ್ತು? ಲಂಚ್ ಬಾಕ್ಸ್ ತೆಗೆಯುತ್ತಾ ಕೇಳಿದಳು ರೀಮಾ. ಸ್ಕೂಲಿಗೆ ಹೊರಡೋ ಹೊತ್ತಲ್ಲಿ ಕಲರ್ ಪೇಪರ್ ಬೇಕು ಪ್ರಾಜೆಕ್ಟ್ ವರ್ಕ್ ಅಂತ ಹೇಳಿದ್ಲು ಕಣೆ ಸಿರಿ. ಅವಳನ್ನ ಕರ್ಕೊಂಡು ಹೋಗಿ ಅವಳು ಕೇಳಿದ್ದೆಲ್ಲ ಕೊಡ್ಸ್ಬರೋ ಹೊತ್ತಿಗೆ ಲೇಟ್ ಆಗಿ ಹೋಯ್ತು ಎಂದ ಸ್ವಾತಿ ಬೆಳಿಗ್ಗೆ ಸಿರಿ ಅಂದ ಮಾತನ್ನು ನೆನೆದು ಬೇಸರಗೊಂಡಳು. ಸಂಜು, ನಂಗೊಂದು 5,000 ಬೇಕು ಕಣ, ನಾಳೆ ಸಾರಿಕಾ ಮನೆಗೆ ಹೋಗಿ ಬರೋಣ ಅಂತಿದ್ದೀನಿ ವಿಜಯಮ್ಮ ಕೇಳಿದಾಗ, ಅವಳ ಮನೆಗೆ ಹೋಗೋಕೆ ಅಷ್ಟೊಂದು ದುಡ್ಡು ಯಾಕಮ್ಮ ಎಂದು ಕೇಳಿದ ಸಂಜಯ್. ಬಸ್ರಿ ಹುಡುಗಿ ಮನೆಗೆ ಹೋಗ್ತಾ ಇರೋದು, ಒಂದಿಷ್ಟು ಹೂವು ಹಣ್ಣು ತಿಂಡಿ ಗಿಂಡಿ ಎಲ್ಲ ತಗೊಂಡು ಹೋಗೋದ್ ಬೇಡ್ವೇನಾ? ಖಾಲಿ ಕೈ ಬೀಸ್ಕೊಂಡು ಹೋಗೋದಕ್ಕಾಗುತ್ತಾ? ನೀನ್ ಮಾತಾಡೋದು ಕೇಳಿದ್ರೆ ನಾನೆಲ್ಲೋ ಕಳ್ಳುಗಂಟು ಮಾಡ್ಕೊಳ್ತೀನೇನೋ ಅನ್ನೋ ಹಂಗಿದೆ ಜೋರಾಗಿ ಹೇಳಿದಾಗ, ಸರಿ 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 ಕೂಗಾಡ್ಬೇಡ, ಸದ್ಯಕ್ಕೆ 3,000 ಇದೆ ನನ್ನ ಹತ್ರ, ಉಳಿದಿದ್ದು ಸಂಜೆ ಕೊಡ್ತೀನಿ ಎಂದು ಹೇಳಿ ಪರ್ಸ್ನಲ್ಲಿದ್ದ 3,000 ಕೊಟ್ಟು ತಿಂಡಿ ತಿನ್ನಲು ಕುಳಿತ. ಸಂಜು, ಇವತ್ತು ತಿಂಡಿ ಏನು ಮಾಡಿಲ್ಲ ಕಣ, ಸೆರಗಿಗೆ ಕೈವರಿಸುತ್ತಾ ಹೇಳಿದರು ವಿಜಯಮ್ಮ. ಯಾಕಮ್ಮ ಹಿಂಗ್ ಮಾಡ್ತೀಯಾ? ವಾರದಲ್ಲಿ 4 ದಿನ ಹೊರಗೆ ಊಟ ತಿಂಡಿ ಮಾಡೋದಾಗ್ತಾ ಇದೆ. ಹೋಗ್ಲಿ, ಬಾಕ್ಸ್ಗಾದ್ರೂ ಏನಾದ್ರೂ ಮಾಡಿದ್ಯಾ? ಮಾಡಿದ್ರೆ ಕೊಡು, ಈಗ್ಲೂ ಅದನ್ನೇ ತಿನ್ಕೊಂಡು ಹೋಗ್ತೀನಿ ಎಂದ ಬೇಸರದಿಂದ. ಹೋಟೆಲ್ನಲ್ಲಿಯೇ ಊಟ ತಿಂಡಿ ಮಾಡುತ್ತಾ ಇದ್ದಿದ್ದರಿಂದ ಇತ್ತೀಚೆಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬಹಳವಾಗಿ ಬಾಧಿಸುತ್ತಿತ್ತು. ಜೊತೆಗೆ ಖರ್ಚು ಕೂಡ ವಿಪರೀತ ಜಾಸ್ತಿ ಆಗುತ್ತಿತ್ತು. ಬಾಕ್ಸಿಗೂ ಏನೋ ಮಾಡಿಲ್ಲ ಕಣ. ವಿಜಯಮ್ಮನ ದನಿಯಲ್ಲಿ ಬೇಸರವೇನೂ ಕಾಣಲಿಲ್ಲ. ಮತ್ತೆ ಅಡ್ಗೆ ಮನೇಲೇನೋ ಮಾಡ್ತಾ ಇದ್ದಾಗಿತ್ತು, ಏನೋ ಕರ್ದಿರೋ ವಾಸನೆ ಬರ್ತಾ ಇದೆ ಸಂಜಯ್ ಕೇಳಿದಾಗ, ಅದು ನಾಳೆ ಸಾರಿಕಾ ಮನೆಗೆ ಹೋಗ್ತಾ ಇದ್ದೀನಲ್ಲ, ಒಂಚೂರು ತಿಂಡಿಗಳನ್ನ ಮಾಡ್ಕೊಂಡು ಹೋಗೋಣ ಅಂತ. ಈಗವಳು ಹೊರಗಿನ ತಿಂಡಿ ತಿನ್ನೋ ಹಂಗಿಲ್ಲಲ್ಲ, ಅದಕ್ಕೆ ಮನೇಲೇನೆ ಒಂಚೂರು ಸ್ವೀಟು ಖಾರ ಎಲ್ಲ ಮಾಡ್ಕೊಂಡು ಹೋಗ್ತೀನಿ, ಬಸ್ರಿಗೆ ಬೈಕೆ ಇರುತ್ತಲ್ಲ ಎಂದಾಗ ಸಂಜಯನ ಮನ ನೋವಿನಿಂದ ನರಳಿತು. ಒಂದು ಗಳಿಗೆಯೂ ತಾಯಿಯ ಮುಂದೆ ನಿಲ್ಲಲು ಆಗದೆ ಹೊರಗೆ ಬಂದನು. ಕಾಲು ಹೋದ ಕಡೆ ಸೀದಾ ನಡೆದನು. ಅವನ ಮನ ನೋವಿನಿಂದ ನರಳುತ್ತಿತ್ತು. ತನ್ನ ತಾಯಿ ಹೇಳಿದ ಬಸುರಿ ಬಯಕೆ ಎನ್ನುವ ಪದ ಅವನನ್ನು ಅಣಕಿಸುತ್ತಿತ್ತು. ಸಂಜೆಯ ಮನ ಹಿಂದಕ್ಕೂಡಿತು. ಅಮ್ಮ, ಗುಡ್ ನ್ಯೂಸ್ ಕಣಮ್ಮ, ಖುಷಿಯಿಂದ ಸ್ವೀಟ್ ಬಾಕ್ಸ್ ಹಿಡಿದು ಬಂದು ಹೇಳಿದ ಸಂಜಯ್. ಏನೋ ಅದು ಗುಡ್ ನ್ಯೂಸು? ಪ್ರಮೋಷನ್ ಸಿಕ್ತಾ? ಸಂಬಳ ಜಾಸ್ತಿ ಆಯ್ತಾ? ಉತ್ಸಾಹದಿಂದ ಕೇಳಿದರು ವಿಜಯಮ್ಮ. ಪ್ರಮೋಷನ್ ಏನೋ ಸಿಗ್ತಾ ಇದೆ, ಆದ್ರೆ ಸಂಬಳ ಹೆಚ್ಚಾಗ್ತಾ ಇಲ್ಲ ಎಂದನು ಖುಷಿಯಿಂದ ಸಂಜಯ್. ಅಯ್ಯ ಹೋಗ, ಹಂಗಿದ್ರೆ ಪ್ರಮೋಷನ್ ಆಗಿ ಏನು ಉಪಯೋಗ? ನಿರುತ್ಸಾಹದಿಂದ ಹೇಳಿದ ವಿಜಯಮ್ಮನ ಕಡೆ ಬೇಸರದಿಂದ ನೋಡಿದಳು ಸ್ವಾತಿ. ಅಮ್ಮ, ಮೊದಲು ಗುಡ್ ನ್ಯೂಸ್ ಏನು ಅಂತ ಕೇಳಮ್ಮ ಎಂದು ಬಾಕ್ಸ್ನಲ್ಲಿದ್ದ ಮೈಸೂರು ಪಾಕ್ ಅವರ ಕೈಗೆ ನೀಡಿದ. ಸರಿ ಹೇಳಪ್ಪ, ಏನದು ಪ್ರಮೋಷನ್ ವಿಷಯ? ಅಷ್ಟೇನು ಉತ್ಸಾಹವಿಲ್ಲದೆ ಕೇಳಿದರು ವಿಜಯಮ್ಮ. ನೀನ್ ಅಜ್ಜಿ ಆಗ್ತಾ ಇದೆಯಾ ಕಣಮ್ಮ. ಸಂತೋಷದಿಂದ ಸಂಜಯನ ಮುಖ ಅರಳಿತ್ತು. ಸಾರಿಕಾ ಫೋನ್ ಮಾಡಿದ್ಲ ನಿಂಗೆ? ನಾನು ಹೇಳಿದ್ದೆ ಅವಳಿಗೆ 3 ತಿಂಗಳು ಪೂರ್ತಿ ಆಗೋವರೆಗೂ ಯಾರಿಗೂ ಹೇಳ್ಬೇಡ, ಯಾರ್ಯಾರ ಕಣ್ಣು ಹೇಗಿರುತ್ತೋ ಏನೋ ಅಂತ ಎನ್ನುವಾಗ ಅವರ ದೃಷ್ಟಿ ಸ್ವಾತಿಯ ಕಡೆಗೆ ಇದ್ದಿದ್ದನ್ನು ನೋಡಿ ಸ್ವಾತಿಯ ಮನ ನೊಂದಿತ್ತು. ಏನು,
ಸಾರಿಕಾನು ಪ್ರೆಗ್ನೆಂಟಾ? ಆಶ್ಚರ್ಯದಿಂದ ಕೇಳಿದ ಸಂಜಯ್. ಸಾರಿಕಾನು ಅಂದ್ರೆ ಮತ್ತಿನ್ಯಾರೋ ಎಂದವರ ನೋಟ ಸ್ವಾತಿಯ ಕಡೆ ಹರಿದು ಕೈಲಿದ್ದ ಮೈಸೂರು ಪಾಕ್ ನೆಲ ಸೇರಿತು. ಸ್ವಾತಿ ಕಣಮ್ಮ, ಸ್ವಾತಿ ಕೂಡ ಪ್ರೆಗ್ನೆಂಟ್ ಕಣಮ್ಮ, ಈಗಷ್ಟೇ ಆಸ್ಪತ್ರೆಯಿಂದ ಬರ್ತಾ ಇದ್ದೀವಿ ಎಂದ. ಸಂಜಯ ಅಪ್ಪನಾಗುವ ಖುಷಿಯಲ್ಲಿ ತೇಲುತ್ತಿದ್ದ. ಹಾ, ಓ ಎಂದಷ್ಟೇ ಹೇಳಿ ತಮ್ಮ ರೂಮಿನ ಕಡೆ ನಡೆದ ವಿಜಯಮ್ಮನನ್ನು ಕಂಡು ಅವರನ್ನು ಹಿಂಬಾಲಿಸಿದ ಸಂಜೆ. ಯಾಕಮ್ಮ, ಸ್ವಾತಿ ಪ್ರೆಗ್ನೆಂಟ್ ಅಂದಿದ್ದು ನಿಂಗೆ ಖುಷಿ ಆಗ್ಲಿಲ್ವಾ? ತುಸು ಬೇಸರದಲ್ಲಿ ಕೇಳಿದ. ಅಯ್ಯೋ, ಇದ್ರಲ್ಲಿ ಖುಷಿ ಪಡೋದಾಗ್ಲಿ ಬೇಸರ ಪಡೋದಾಗ್ಲಿ ಏನಿದೆ ಹೇಳೋ? ಮದ್ವೆ ಆದ್ಮೇಲೆ ಬಸ್ರು ಎಲ್ಲಾರ್ಗೋ ಆಗೋದೆ ತಾನೇ, ಅದ್ರಲ್ಲೇನಿದೆ ವಿಶೇಷ ಬಿಡು ಎಂದರು ಉದಾಸೀನದಲ್ಲಿ. ಕೋಣೆಯ ಹೊರಗಡೆ ನಿಂತು ಅವರ ಮಾತು ಕೇಳಿಸಿಕೊಂಡ ಸ್ವಾತಿಯ ಕಣ್ಣಲ್ಲಿ ಮಾತ್ರ ನೀರು ನಿಲ್ಲುತ್ತಿರಲಿಲ್ಲ. ಇದೇನಮ್ಮ, ನೀನ್ ಹಿಂಗ್ ಹೇಳ್ತಾ ಇದ್ಯಾ ಎಂದ ಸಂಜೆಯ ಬೇಸರದಲ್ಲಿ. ಅಲ್ಲೋ ಸಂಜು, ನೀನ್ ಸ್ವಲ್ಪನಾದ್ರೂ ಹಿಂದೆ ಮುಂದೆ ಯೋಚನೆ ಮಾಡೋದಲ್ಲಿನ? ಈಗಿನ್ನೂ ನಿನ್ನ ಮದುವೆ ಆಗಿ 6 ತಿಂಗಳಾಗಿದೆ, ಇಷ್ಟು ಬೇಗ ಮಗು ಬೇಕಿತ್ತಾ? ನೀವಿಬ್ರು ಓದಿರೋರಪ್ಪ, ಇದೆಲ್ಲ ನಾವ್ ಹೇಳ್ಕೊಡ್ಬೇಕಾ ಎಂದರು ಅಸಮಾಧಾನದಿಂದ. ನೋಡು, ನಮ್ ಸಾರಿಕಾ ಎಷ್ಟು ಬುದ್ಧಿವಂತೆ. ಮದುವೆ ಆದ್ಮೇಲೆ ಒಂದ್ ಸೈಟ್ ತಗೊಳ್ಳೋವರೆಗೂ ಮಗು ಬೇಡ ಅಂತ ಡಿಸೈಡ್ ಮಾಡಿದ್ಲು. ಸೈಟ್ ತಗೊಂಡಾದ್ಮೇಲೆನೆ ಮಗು ಮಾಡ್ಕೊಳ್ಳೋ ಯೋಚನೆ ಮಾಡಿದ್ದು ಎಂದಾಗ, ಸರಿಯಮ್ಮ, ನೀನ್ ಹೇಳಿದ್ದು ನಿಜಾನೇ, ಆದ್ರೇನ್ ಮಾಡೋದು, ಈಗ ಹೋಗಿದೆಯಲ್ಲ ಎಂದ ಸಂಜಯ್ ಸಪ್ಪೆದನಿಯಲ್ಲಿ. ಏನೋಪ್ಪ, ಇದಕ್ಕೆ ಪರಿಹಾರನೂ ನೀವೇ ಯೋಚನೆ ಮಾಡಬೇಕು ಎಂದವರ ಮಾತು ಅಬಾಷನ್ ಮಾಡಿಸಿಕೊಳ್ಳುವ ಸಲಹೆ ನೀಡಿತ್ತು. ತಾಯಿಗೆ ಏನೂ ಉತ್ತರ ಕೊಡದೆ ಸಪ್ಪೆ ಮುಖದಲ್ಲಿ ಹೊರಬಂದಿದ್ದ ಸಂಜಯ್. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕತೆ ಮುಂದಿನ ಸಂಚಿಕೆಯಲ್ಲಿ. ಕತೆ ಇಷ್ಟವಾಗಿದ್ರೆ ಇದನ್ನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಕಥೆಯನ್ನ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ನಮ್ಮ ರಮ್ಯ ಕಥಾ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಂಬಲಿಸಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು.